ಒಂದು ಕ್ಷಣ ವಾಯುತತ್ವ ಇಲ್ಲದೆ ಬದುಕಕ್ಕಾಗಲ್ಲ. ಕೆಲವ್ರು ಹೇಳ್ಬೋದು ಯೋಗಿಗಳೆಲ್ಲ ಸಮಾಧಿ ಕಟ್ಟಿಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಅವರು ಏನೋ ಟೆಕ್ನಿಕ್ ಕಂಡಿಡ್ಕೊಂಡಿರ್ತಾರೆ ವಾಯುವನ್ನು ತಗೊಳಕ್ಕೆ, ಬೇರೆ ಟೆಕ್ನಿಕ್ ಇರ್ತದೆ ಅದಕ್ಕೆ ಹಂಗೆ ಕುತ್ಕೋಬೋದು ಅಷ್ಟೇ. ಆದರೆ ಆಮ್ಲಜನಕ ವಾತಾವರಣದಲ್ಲಿ ಇಲ್ಲ, ನಮಗೆ ಬದುಕೇ ಇಲ್ಲ, ಬದುಕೇ ಇಲ್ಲ. ಇಂತಹ ಬದುಕಿಲ್ಲದ ವಾಯುತತ್ವದ ಬಗ್ಗೆ ಎಷ್ಟು ಅಲಕ್ಷ್ಯ ಮಾಡ್ತಾರೆ ಅಂದರೆ, ಯಾರೋ ಹೇಳ್ತಾ ಇದ್ರು, ನಾನು ಕಲ್ಗಟ್ಟಿಗೆ ಹೊಸದಾಗಿ ಬಂದಾಗ ಹೇಳ್ತಾ ಇದ್ರು, ಅಥವಾ ಬರಕ್ಕೆ ಮುಂಚೆನೇ ಹೇಳ್ತಾ ಇದ್ರು, ದಾಂಡೇಲಿಯ ಪೇಪರ್ ಮಿಲ್ಲಿನ ವಾಸನೆ ಕಲ್ಗಟ್ಟಿಗೆವರೆಗೂ ಬರ್ತದಂತ. ಹೌದಾ? ಬರುತ್ತೆ? ನಿಮಗೆಲ್ಲ ಗೊತ್ತಾ? ಅನುಭವಕ್ಕೆ ಬಂದಿದೆಯಾ? ನನಗೆ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಬೆಳಗ್ಗೆ ಹೊತ್ತು ಅನಿಸ್ಬೋದು ಅನ್ಸುತ್ತಲ್ಲ, ಬೆಳಗ್ಗೆ ಗೊತ್ತಾಗ್ತದ, ಪಡುಗಾಳಿ ಬಿಟ್ಟರೆ ಗೊತ್ತಾಗ್ತದೆ. ಸಲ್ಕಿನ ಕೊಪ್ಪದಲ್ಲಿದ್ದಾಗ ನನಗೆ ಗೊತ್ತಾಗ್ತಿತ್ತು. 4 ಗಂಟೆಗೆ ಹಂಗೆ ಬೇಗ ಎದ್ದಾಗ ಜೋರಾಗಿ ಉಸಿರಾಟ ಮಾಡಿದ್ರೆ, ದಾಂಡೇಲಿ ಇರೋದು ಎಲ್ಲಿ ಸುಮಾರು ನಿಮಗೆ ಒಂದು 40-45 ಕಿಲೋಮೀಟ್ರ್ ಆಗ್ಬೋದಾ, 53 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಇಲ್ಲಿಗೆ ಬರ್ತದೆ ವಾಸನೆ, ಪಡುಗಾಳಿ ಬಿಟ್ರೆ ಅಂದರೆ ದಾಂಡೇಲಿಯವ್ರ ಗತಿ ಏನಾಗಿರ್ಬೋದು, ಅಲ್ಲೇ ವಾಸ ಮಾಡ್ತಕ್ಕಂಥವ್ರ ಗತಿ ಏನಾಗ್ತಿರ್ಬೋದು, ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ನನಗೆ ಅದೇ ವಿಚಿತ್ರ ಅನ್ನಿಸ್ತದೆ, ಅವ್ರಿಗೇನು ಶ್ವಾಸಕೋಶ ದೇವ್ರೇನಾದರೂ ಫೈಬರ್ದೇನಾದ್ರು ಕೊಟ್ಟ? ನಾನು ಫೈಬರ್ದು, ಪ್ಲಾಸ್ಟಿಕ್ಕಿಂದು. ಯಾಕೆ ಡೆಲ್ಲಿಲಿ ಹೋಗಿದ್ದೆ ನಾನು. ಡೆಲ್ಲಿಗೆ ಹೋದಾಗ ಅಲ್ಲಿ ಕರೋಲ್ ಭಾಗ ಅಂತ ಒಂದು ದಟ್ಟ ಅತ್ಯಂತ ಡೆನ್ಸಿಟಿ ಇರುವಂಥದ್ದು ಏನೋ ಜನಸಂಖ್ಯೆ ದಟ್ಟವಾಗಿ ವಾಸ ಮಾಡ್ತಕ್ಕಂಥ ಪ್ರದೇಶ ಡೆಲ್ಲಿ. ಅದರಲ್ಲಿ ಕರೋಲ್ ಭಾಗಲ್ಲಿದ್ದೆ. ಅಲ್ಲಿ ಅಡ್ಡಾಡ್ಕೊತ ಹೀಗೆ ಹೋದರೆ ಅಲ್ಲಿ ಕೆಲವು ಜನ ವಾಸ ಮಾಡ್ತಿದ್ದಾರೆ, ಈಗಲೂ ಇದಾರೋ ಇಲ್ಲೋ ಗೊತ್ತಿಲ್ಲ, ಈಗಲೂ ಇರ್ಬೋದು. ಈ ಮೋರಿ ಗಟಾರಗಳ ಕಟ್ಟೆ ಇರ್ತಾವಲ್ಲ, ಗಟಾರಗಳ ಕಟ್ಟೆ ಮೇಲೆ ಅವ್ರ ಜೀವನ, ಎಷ್ಟೋ ಜನರ ಜೀವನ ಗಟಾರಗಳ ಕಟ್ಟೆ ಮೇಲೆ. ಅಲ್ಲೇ ಎಲ್ಲ ಸಂಸಾರನೂ ಅಲ್ಲೇ, ಹೆರಿಗೆನೂ ಅಲ್ಲೇ, ಎಲ್ಲದೂ ಅಲ್ಲೇ. ಅಲ್ಲೇ ಒಂದು ಪರದೆ ಕಟ್ಕೊಂಡು ಎಲ್ಲ ಹೆರಿಗೆ ಮಾಡಿಸ್ಬಿಡ್ತಾರಂತೆ. ನನಗನ್ನಿಸ್ತು, ನಾವೇನಾದರೂ ಒಂದು 10-15 ನಿಮಿಷ ಅಲ್ಲಿದ್ದರೆ ನಮಗೆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ, ಅಷ್ಟು ಕೆಟ್ಟ ವಾಸನೆ. ಅಲ್ಲೇ ಪರೋಟ ಬೇಯಿಸ್ತಿರ್ತಾರೆ, ಅಲ್ಲೇ ಪಲ್ಯ ಮಾಡ್ತಿರ್ತಾರೆ, ಅಲ್ಲೇ ಮಕ್ಕಳು ಆಡ್ತಿರ್ತಾರೆ. ನನಗನ್ಸುತ್ತೆ, ಪರಮಾತ್ಮ ಎಂಥ ವಿಚಿತ್ರ ಸೃಷ್ಟಿ ನಿಂದು. ನಮಗೆಲ್ಲ ಆಮೇಲೆ ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ, ನಮಗಿಂತಲೂ ಹೆಚ್ಚು ಖುಷಿ ಇರ್ತಾರೋ. ಯಾವುದ್ರ ಚಿಂತೆ ಇಲ್ಲ ಅವರಿಗೆ, ಮನೆ ಚಿಂತೆ ಇಲ್ಲ, ಟ್ಯಾಕ್ಸ್ ಕಟ್ಬೇಕಂತಿಲ್ಲ, 500,000 ಚಿಂತೆ ಇಲ್ಲ, ಏನಿಲ್ಲ, ಏನು ಚಿಂತೆ ಇಲ್ಲ ಅವ್ರಿಗೆ. ಅಷ್ಟು ಆನಂದವಾಗಿ ಬದುಕ್ತಾರೆ ಅವರು. ಅಂದರೆ ಅದು ಹೊಂದ್ಕೊಂಡ್ಬಿಡ್ತಾನೆ ಕಾಣುತ್ತೆ ಮನುಷ್ಯ. ಗೋಕಾಕಲ್ಲಿ ಪ್ರವಚನ ಮಾಡ್ತಿರುವಾಗ ಯಾರೋ ಒಬ್ರು ಹೇಳ್ತಿದ್ರು, ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಈ ಮುಸ್ಕಿನ ಜೋಳದಿಂದ ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ, ಇಡೀ ಗೋಕಾಕಿಗೆ ವಾಸನೆ ಬರ್ತದೆ ಅದು. ನಾನು ಅಲ್ಲಿದ್ದಾಗ ಅವ್ರಿಗೆ ಕೇಳ್ತಿದ್ದೆ, ಏನರಪ್ಪ ಹೆಂಗಿರ್ತೀರಿ ನೀವೆಲ್ಲ ಅಂದರೆ, ನಾವು ಅದನ್ನೇ ಪ್ರೋಟೀನ್ ಮಾಡ್ಕೊಂಬಿಟ್ಟಿವ್ರಿ ಅಂತ. ನಾನು ಪ್ರೋಟೀನ್ ಅನ್ಕೊಂಬಿಟ್ಟಿದ್ದೀವಿ, ನಮಗೇನು ಆಗಲ್ಲ. ಅಂದರೆ ದೇವ್ರು ಇದನ್ನು ಕೊಟ್ಟಿದ್ದಾನೆ, ಆದರೆ ಯಾಕೆ ಈ ಥರ ಇರ್ಬೇಕು ಮನುಷ್ಯ ಅಂತ ನಾನು ಅನ್ನೋದು. ಯಾಕೆ ಚೆನ್ನಾಗಿ ಬದುಕೋಕ್ಕಾಗಲ್ವಾ? ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಮರಗಿಡಗಳನ್ನು ಬೆಳೆಸ್ಕೊಂಡು ಚೆನ್ನಾಗಿ ಬದುಕೋಕ್ಕಾಗಲ್ವಾ? ನಮ್ಮ ಹಿರಿಯರಿಗೆ, ಋಷಿಮುನಿಗಳಿಗೆ ಗೊತ್ತಿತ್ತು ಏನು ಗಾಳಿಯ ಮಹತ್ವ, ಅವ್ರಿಗೆ ಗೊತ್ತಿತ್ತು. ವಾಯು ದೇವ ಅಂತ ಕರಿತಿದ್ರು. ಮಳೆಯಿಂದ ಹಿಂದೆ ವರುಣ ದೇವನನ್ನ, ಪೃಥ್ವಿ ಹಿಂದೆ ಭೂಮಾತೆಯನ್ನ, ವಾಯುವಿನ ಹಿಂದೆ ವಾಯು ದೇವನನ್ನು ಕಲ್ಪಿಸಿದ್ರು ಅವರೆಲ್ಲ. ಆಕಾಶವೇ ಅವರಿಗೆ ಸ್ವರ್ಗ ಆಗಿತ್ತು. ಆಕಾಶದಲ್ಲಿ ಸ್ವರ್ಗ ಅಲ್ಲ, ಆಕಾಶವೇ ಅವರಿಗೆ ಸ್ವರ್ಗ ಆಗಿತ್ತು. ಅಂದರೆ ಅದರ ಮಹತ್ವ, ಪಂಚಭೂತಗಳ ಮಹತ್ವ ನಮ್ಮ ಋಷಿಮುನಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಒಂದು ಮಾತು ಹೇಳ್ತಾರೆ ಅವರು, ವಾತೋ ಹಿ ಪ್ರಾಣ ಉಚ್ಯತೆ, ವಾತೋ ಹಿ ಪ್ರಾಣ ಉಚ್ಯತೆ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಘೋಷಣೆ ಮಾಡ್ತಾರೆ, ವಾತೋ ಹಿ ಪ್ರಾಣ ಉಚ್ಯತೆ. ವಾತ ಅಂದರೆ ಗಾಳಿ, ಗಾಳಿಯೇ ಪ್ರಾಣವಾಗಿದೆ, ಗಾಳಿಯೇ ಪ್ರಾಣವಾಗಿದೆ. ವಾತೋ ಹಿ ಪ್ರಾಣ ಉಚ್ಯತೆ. ಆವಾತವಾಯಿ ಭೇಷಜಂ ವಿವಾತವಾಹೇ ಯದ್ರಪಃ. ಬಹಳ ಚೆನ್ನಾಗಿ ಹೇಳ್ತಾನೆ, ವಾತೋ ಹಿ ಪ್ರಾಣ ಉಚ್ಯತೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾನೆ, ಆವಾತವಾಯಿ ಭೇಷಜಂ. ಭೇಷಜಂ ಅಂದರೆ ಔಷಧಿ ಅಂತ. ಭೇಷಜ ಅಂದರೆ ಸಂಸ್ಕೃತದಲ್ಲಿ ಔಷಧಿ, ದವಾ. ಹಿಂದಿಲೇನು ದವಾ ಅಂತಾರಲ್ಲ, ಸಂಸ್ಕೃತದಲ್ಲಿ ಭೇಷಜ ಅಂತ ಹೇಳ್ತಾರೆ. ಆವಾತವಾಯಿ ಭೇಷಜಂ
ವಿವಾತವಾಹಿ ಯದ್ರಪಃ ಅಂದ್ರೆ ನಮ್ಮ ಮೂಗಿನ ಒಳಗಡೆ ಬರ್ತಕ್ಕಂಥದ್ದು, ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿ ಔಷಧಿಯಾಗಿದೆ. ಅದಕ್ಕೆ ಹಿಂದಿಲಿ ಒಂದು ಮಾತು ಹೇಳ್ತಾರೆ, ಪ್ರಾತಃ ಕಾಲೀನ ಹವಾ ಸೌರೋಗೋಂಕಿ ದವಾ ಅಂತ ಹೇಳ್ತಾರೆ. ಪ್ರಾತಃ ಕಾಲೀನ ಹವಾ ಸೌರೋಗೋಂಕಿ ದವಾ. ಯಾರಾದ್ರೂ ಡಾಕ್ಟರ್ ಹೇಳ್ಕೊಟ್ಟಿದಾರ ನಮಗೆ? ಸಕ್ಕರೆ ಕಾಯಿಲೆ ಬಂದ್ಮೇಲೆ ವಾಕಿಂಗ್ ಹೋಗ್ರಿ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಬೆಳಿಗ್ಗೆ ಉಸಿರಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನೂರಾರು ರೋಗಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಪ್ರಾತಃ ಕಾಲೀನ ಹವಾ ಸೌರೋಗೋಂಕಿ ದವಾ. ಹೆಣ್ಮಕ್ಳಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಬರ್ತದೆ, ರಕ್ತಹೀನತೆ. ಹೆಮೋಗ್ಲೋಬಿನ್ ಕಡಿಮೆ ಆಗಿದೆ, HB ಕಡಿಮೆ ಆಗಿದೆ ಅಂತ ಕೇಳ್ತಿರ್ತೀರಿ ನೀವು. ಏನಕ್ಕೆ ಕಡಿಮೆ ಆಗ್ತದೆ? ಅದು ಸರಿಯಾಗಿ ಆಮ್ಲಜನಕವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ. ನೋಡಿದ್ರೆ 70 kg 80 kg ಇರ್ತಾರೆ, ದಪ್ಪನೇ ಇರ್ತಾರೆ, ಆದ್ರೆ ಎನಿಮಿಕ್ ಅಂತ ಹೇಳ್ತಿರ್ತಾರೆ, ರಕ್ತಹೀನತೆಯಿಂದ ಬಳಲ್ತಿರ್ತಾರೆ. ಏನಕ್ಕೆ ಹಂಗಾಗತ್ತಪ್ಪ ಅಂತಂದ್ರೆ ಕಾರಣ ಅವರಲ್ಲಿ ಆಮ್ಲಜನಕದ ಕೊರತೆ ಆಗ್ತದೆ. ಬೆಳಗ್ಗೆ ಬೇಗ ಎದ್ದೇಳ್ಸಕ್ಕೆ ಶುರು ಮಾಡಿಸಿದ್ಮೇಲೆ, ಪ್ರಾಣಾಯಾಮ ಯೋಗಕ್ಕೆ ಬಂದ್ಮೇಲೆ, ಉಪವಾಸ ಮಾಡಿಸಿದ್ಮೇಲೆ 2 ಪಾಯಿಂಟ್ 3 ಪಾಯಿಂಟ್ ಜಾಸ್ತಿ ಆಗ್ಬಿಟ್ಟಿರ್ತದೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬೆಳಗ್ಗೆ ಉಸಿರಾಟ ಮಾಡೋದನ್ನ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಎಷ್ಟೋ ಜನ ಮಕ್ಳಿಗೆ ಉಸಿರಾಡೋದೇ ಗೊತ್ತಿಲ್ಲ, ಬಾಯಲ್ಲಿ ಉಸಿರಾಡ್ತಿರ್ತಾವ, ಹೌದಲ್ವಾ? ಯಾಕೆ ಬಾಯಲ್ಲಿ ಉಸಿರಾಡ್ತಿರ್ತವೆ? ಅವು ಗೊತ್ತಿಲ್ಲ. ಮೂಗಲ್ಲಿ ಉಸಿರಾಟ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಗಾಳಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಮೂಗಲ್ಲಿ ಉಸಿರಾಟ ಮಾಡಕ್ ಜಾಗೂ ಇಲ್ಲ ಅವ್ರ ಹತ್ರ. ಕೆಲವು ಮಕ್ಳು ಮೂಗು ತುಂಬ ಬರೀ ಕಫ ತುಂಬ್ಕೊಂಡ್ಬಿಟ್ಟಿರ್ತದೆ, ಮಾತಾಡೋದ್ರಲ್ಲೆಲ್ಲ ಕಫ ವ್ಯಕ್ತ ಆಗ್ತಿರ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಬರೀ ಬೇಕ್ರಿ ಐಟಮ್ಸು, ಜಂಕ್ ಫುಡ್. ಹೌದಲ್ರವ ತಾಯಿಂದ್ರೆ? ಮೈದಾ ಹಿಟ್ಟಿನ ಪದಾರ್ಥಗಳು. ಮೈದಾ ಹಿಟ್ಟು ಬಹಳ ಖುಷಿ ಅಲ್ಲ ನಿಮಗೆ? ಮೈದಾ ಹಿಟ್ಟು ಬಗ್ಗೆ ಕೇಳಿದರೆ ಬಹಳ ಸಂತೋಷ ಆಗ್ತದೆ. ಮೈದಾ ಹಿಟ್ಟು ಬಹಳ ಕೆಟ್ಟದ್ದು ಮನುಷ್ಯನಿಗೆ, ಬಿಳಿ ವಿಷ ಅಂತ ಕರೀತಾರೆ ಅದಕ್ಕೆ. ಅದನ್ನ ನೀವು ಮಕ್ಕಳಿಗೆ ಹೆಚ್ಚೆಚ್ಚು ತಿನ್ನಿಸಿದ್ರೆ ಏನಾಗುತ್ತೆ? ತಮಾಷೆಗೆ ಹೇಳ್ಬಿಡ್ತೀನಿ, ಈ ಮೈದಾ ಹಿಟ್ಟನ್ನ ನೀವು ಇನ್ನೊಂದು ಕಡೆ ಬಳಸ್ತೀರಿ ಗೊತ್ತಾ? ಏನೋ ಫಂಕ್ಷನ್ಸ್ ಇದ್ರೆ, ಕಲರ್ ಪೇಪರ್ ಅಂಟಿಸೋದಿದ್ರೆ, ಪೋಸ್ಟರ್ಸ್ ಅಂಟಿಸೋದಿದ್ರೆ, ಏನಂತ ಗಮ್ ತಯಾರು ಮಾಡ್ತಿರಲ್ಲ, ಸರಿ ಅಂತಿರಲ್ಲ. ಸರಿ ತಯಾರು ಮಾಡೋದು ಯಾವುದ್ರಲ್ಲಿ? ಜೋಳದ ಹಿಟ್ಟಲ್ಲ, ಮೈದಾ ಹಿಟ್ಟಲ್ಲ? ಮೈದಾ ಹಿಟ್ಟಲ್ಲಿ ತಯಾರು ಮಾಡ್ತೀರಿ. ಯಾಕೆ? ಒಂದ್ಸಾರಿ ಅಂಟಿಸಿದ್ರೆ ಕಾರ್ಯಕ್ರಮ ಮುಗಿದ್ರು ಅದ್ರ ಅಂಟು ಬಿಟ್ರಂಗಿಲ್ಲ, ಹೌದಾ? ಕೆಳಗಡೆ ಭಾಗ ಎಲ್ಲ ಹರಿದೋಗಿರುತ್ತೆ ಬಣ್ಣದ ಪೇಪರ್ದು, ಆದ್ರೆ ಮೇಲ್ಗಡೆ ಭಾಗ ಬಿಟ್ರಂಗಿಲ್ಲ, ಅಷ್ಟು ಗಟ್ಟಿಯಾಗಿ ಹಿಡಿಯುತ್ತದೆ ಅದು. ಅಂತ ಮೈದಾ ಹಿಟ್ಟಿನಲ್ಲಿ ತಯಾರು ಮಾಡಿದ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ಹೋಗುವಾಗ ಫಾಸ್ಟ್ ಫುಡ್. ಅರ್ಥ ಆಯ್ತಾ? ಮುಂದಿನ ಗೊತ್ತಾಯ್ತಲ್ವಾ? ಹೋಗುವಾಗ ಫಾಸ್ಟ್ ಫುಡ್, ಬರುವಾಗ ಡೆಡ್ ಸ್ಲೋ. ಗೊತ್ತಾಯ್ತಾ? ಆದ್ರಿಂದ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನಿಸ್ಬಾರ್ದು, ಕಫ ಜಾಸ್ತಿ ಆಗ್ತದೆ, ಅದೇ ಉಸಿರಾಟಕ್ಕೆ ತೊಂದರೆ ಕೊಡ್ತದೆ. ಅದಕ್ಕೆ ಮಕ್ಕಳು ಯಾಕೆ ಚುರುಕಾಗಿರಲ್ಲ? ಬುದ್ಧಿವಂತರಿರ್ತಾರೆ, ಆದ್ರೆ ಅವ್ರಿಗೆ ಖುಷಿ ಇರಲ್ಲ, ಜೀವನದಲ್ಲಿ ಖುಷಿ ಇರಲ್ಲ, ಚುರುಕಿರಲ್ಲ. ಬುದ್ಧಿವಂತಿಕೆ ಬೇರೆ, ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದುಕೊಳ್ಳೋದು ಬೇರೆ, ಆದ್ರೆ ಜೀವನದಲ್ಲಿ ಖುಷಿಯಾಗಿರೋದು, ಸಂತೋಷವಾಗಿರೋದು ಬೇರೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಗಾಳಿಯನ್ನು ಸರಿಯಾಗಿ ಉಸಿರಾಟ ಮಾಡಬೇಕು.